नमामहे तेजस्विनावधीतमस्तु मा विद्विषावहे ओम शांति शांति शांति। ನವರಾತ್ರಿ ಪೂರ್ತಿ ದುರ್ಗೆಯ ಸ್ಮರಣೆ ಮಾಡ್ತಾರೆ ಅಷ್ಟೇ ಹೇಳೋದು. ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಗಂಟೇತಿ ಪಂಚಮಂ ಸ್ಕಂದಮಾತೇತಿ ಸಪ್ತಮಂ ಕಾಲರಾತ್ರಿಶ್ಚ
ನವವಂಸಿ ದ್ವಿಧಾತ್ರಿ ಚ ನವದುರ್ಗಾ ಪ್ರಕೇಂದ್ರಿ. 9 ದಿನ 9 ದುರ್ಗೆಯನ್ನು ನೀನು ಎಷ್ಟು ಜಪ ಮಾಡ್ತೀಯ ಅಷ್ಟು ಪೂರ್ಣವಾದ ಆಶೀರ್ವಾದ ಇದೆ. ದುರ್ಗೆಯನ್ನು ಪೂರ್ಣವಾಗಿ ಹೇಳ್ತಾ ಹೋಗು. ಜೈ ದುರ್ಗೆ ಜೈ ದುರ್ಗೆ. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಓಂ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರು ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. ಈ ಕ್ರೋಧಿ ನಾಮ ಸಂವತ್ಸರದ ನವರಾತ್ರಿ ನಿನ್ನೆಗೆ ವರ್ಷ ಋತು ಭಾದ್ರಪದ ಮಾಸ ಮುಕ್ತಾಯವಾಗಿ ಇವತ್ತಿಂದ ಆಶ್ವಯುಜ ಮಾಸ ಶರದ್ ಋತು. ಶರದ್ ಋತು ಅಂದರೆ ಆನಂದವಾಗಿರ್ತಕ್ಕಂಥ ಮಾಸ. ಈ ಮೊದಲನೆಯ 9 ದಿನಗಳು ಅತ್ಯಂತ ಪ್ರಶಸ್ತವಾದದ್ದು ಅಂತ ಅನುಭಾವಿಗಳು ಅನುಭವಿಸಿ ಹೇಳಿದ್ದಾರೆ. ಯಾಕೆ ಈ 9 ದಿನಗಳು ಅತ್ಯಂತ ಶ್ರೇಷ್ಠವಾದದ್ದು ಅಂದರೆ ಆ ದಿವ್ಯ ತಾಯಿಯ ಶಕ್ತಿ ಆವಿರ್ಭಾವವಾದಂತಹ ದಿನಗಳು. ಅದರಿಂದಲೇ ಈ ದಿನಗಳನ್ನು ನವರಾತ್ರಿ ಅಂತ, ಬೇರೆ ತಿಂಗಳಲ್ಲಿ ಮಾಡೋಕ್ಕಾಗಲ್ವೇ ಅಂದರೆ ಈ ಆಶ್ವಯುಜ ಮಾಸದ ಮೊದಲ ಪಾಡ್ಯದಿಂದ ಮಹಾನವಮಿಯವರೆಗೆ ತಾಯಿ ವಿಶೇಷವಾಗಿ ಆವಿರ್ಭಾವ ಆಗಿರ್ತಾಳೆ. ಹಾಗಾಗಿ ಈ 9 ದಿನಗಳು ಯಾರು ಸರಿಯಾದ ಅನುಷ್ಠಾನ ಮಾಡ್ತಾರೆ ವರ್ಷಕ್ಕೆ ಬೇಕಾಗುವಷ್ಟು ದೈವಿಕ ಶಕ್ತಿಯನ್ನು ತುಂಬಿಕೊಳ್ಳಕ್ಕೆ ಸಾಧ್ಯ. ಇದು ನನ್ನ ಸ್ವಂತ ಅನುಭವ. ಹಾಗಾಗಿ ಈ ನವರಾತ್ರಿ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥದ್ದು. ಭಟ್ರೇನಹಳ್ಳಿ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ಈ ವರ್ಷ ಪ್ರಪ್ರಥಮವಾಗಿ ಶ್ರೀಮಾತ ಅಪ್ಪಾಜಿಯವರು ಶ್ರೀಚಕ್ರ ಪೂಜೆಯನ್ನು, ನವರಾತ್ರಿಯನ್ನು, ಅನುಷ್ಠಾನಗಳನ್ನು ಇಲ್ಲಿ ಮಾಡಲಿಕ್ಕೆ ಹೊರಟಿರೋದು. ಅಪ್ಪಾಜಿ, ನಾವು ಹೋದ ವರ್ಷನೂ ಬಂದಿದ್ವಿ, ನೀವು ಪ್ರಪ್ರಥಮ ಬಾರಿಗೆ ಅಂತ ಅಂದ್ಬಿಟ್ರೆ 2 ಸರಿ ಬಂದಿದ್ದು ಗೆಸ್ಟ್ ಆಗಿ ಬಂದಿದ್ದೆ. ಈ ಸರಿ ಇದು ನನ್ನ ಆಶ್ರಮ ಅಂತ ಹೇಳಿ ಘೋಷಣೆ ಮಾಡಿರೋದ್ರಿಂದ ಇದು ಪ್ರಪ್ರಥಮ ಬಾರಿಗೆ. ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ, ಗಾಡ್ ಪದ ಉಪಯೋಗಿಸಲ್ಲ ಅವರು, ಡಿವೈನ್ ಇಸ್ ದೇರ್ ಫಾರ್ ಎನ್ ಎಕ್ಸ್ಪೀರಿಯನ್ಸ್, ನಾಟ್ ಫಾರ್ ಎನ್ ಎಕ್ಸ್ಪ್ಲನೇಷನ್. ಭಗವಂತನನ್ನು ಅನುಭವಿಸ್ಬೇಕೇ ಹೊರತು ಭಗವಂತನನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹೇಳ್ಬಿಟ್ಟು ಸುಮ್ಮನಾಗ್ತಾರೆ. ಆದರೆ ನಿಮ್ಗೆ ಗೊತ್ತಾಗಬೇಕು, ಹೌ ಟು ಎಕ್ಸ್ಪೀರಿಯನ್ಸ್ ದ ಗಾಡ್. ದಟ್ ಇಸ್ ಮೈ ಸಬ್ಜೆಕ್ಟ್ ಫಾರ್ ದ ನೆಕ್ಸ್ಟ್ 10 days. ಹೌ ಟು ಎಕ್ಸ್ಪೀರಿಯನ್ಸ್ ದ ಗಾಡ್. ಆ ಭಗವಂತನನ್ನು ಅನುಭವಿಸೋದು ಹೇಗೆ? ಹಾಗಾದ್ರೆ ಹೇಳ್ಬಿಟ್ವಲ್ಲ, ಭಗವಂತ ಇರೋದು ಅನುಭವಿಸೋಕ್ಕೆ, ವರ್ಣನೆಗಲ್ಲ ಅಂತ. ಹೌದು ಹೌದು, ಬರೀ ಅಷ್ಟು ಹೇಳ್ಬಿಟ್ಟು ಹಾಗಾದ್ರೆ ಅನುಭವಿಸುವ ಮಾರ್ಗ ಯಾವುದು? ಯಾವುದು ನಮ್ಮನ್ನು ಭಗವಂತನಿಂದ ದೂರ ಮಾಡಿದೆ, ಆ ದೂರ ಮಾಡಿರುವುದನ್ನು ದೂರ ತಳ್ಳಿದ್ರೆ ನಾವು ಭಗವಂತನ ಹತ್ರ ಆಗ್ತೀವಿ. ನಮ್ಮನ್ನ ಭಗವಂತನನ್ನ ದೂರ ಮಾಡಿರೋದು ಯಾವುದಪ್ಪ ಅಂದ್ರೆ ನಮ್ಮ ಸಂಸಾರಗಳಲ್ಲ, ನಮ್ಮ ಗಂಡ ಹೆಂಡತಿ ಮಕ್ಕಳಲ್ಲ, ನನ್ನ ಉದ್ಯೋಗ ಅಲ್ಲ. ಯಾವುದೂ ನನ್ನನ್ನು ಭಗವಂತನಿಂದ ದೂರ ಮಾಡಿಲ್ಲ. ನನ್ನ ಭಗವಂತನಿಂದ ದೂರ ಮಾಡಿರುವುದು ನನ್ನ ಮನಸ್ಸು. ನನ್ನನ್ನು ನಿಜವಾಗಿ ನನ್ನ ಮನಸ್ಸು ದೂರ ಮಾಡಿಬಿಟ್ಟಿದೆ, ಭಗವಂತನಿಂದ ದೂರ ಮಾಡಿರ್ತಕ್ಕಂಥದ್ದು.
ಮನ ಏವ ಕಾರಣಂ ಮನುಷ್ಯಾಣಾಂ ಬಂಧ ಮೋಕ್ಷಯೋಹೋ. ಮನುಷ್ಯನ ಬಂಧನಕ್ಕೆ ಮೋಕ್ಷಕ್ಕೆ ಯಾವುದು ಮುಖ್ಯ ಕಾರಣ ಅಂದ್ರೆ ಮನಸ್ಸು. ಅಯ್ಯೋ ಅಪ್ಪಾಜಿ, ನೀವು ಈಗಂತಿರಲ್ಲ, ನಾವು ಬೇಕಾದಷ್ಟು ಪಾರಾಯಣ ಮಾಡ್ತೀವಿ, ನಾವು ಬೇಕಾದಷ್ಟು ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತೀಯ. ಮಗು, ನಿನ್ನ ಮನಸ್ಸು ನೀನು ಅನ್ಕೊಂಡ ಹಾಗೆ ಇಲ್ಲ. ಈ ಕ್ಷಣದಲ್ಲಿ ಇಲ್ಲಿ ಈ ಶ್ರೀಚಕ್ರ ನೋಡ್ತಾ ಇದ್ದ ಮನಸ್ಸು ಮತ್ತೆ ಬೇರೆ. ಸಾಯಿನಾಥನನ್ನು ನೋಡುವಾಗ ಒಂದೇ ಕ್ಷಣ ಅಷ್ಟೇ ಸಾಯಿನಾಥನ ನೋಡೋದು, ಆಮೇಲೆ ಅಮೃತ ಶಿಲೆದ ಇದು ಅಥವಾ ಲೋಹದ್ದ, ನಿಮ್ಮ ಮನಸ್ಸಾಗಲೇ ಡೌನ್ ಆಗೋಯ್ತು. ಕ್ಷಣದಲ್ಲಿ ಮನಸ್ಸು ಕೆಳಗೆ ಬಂದ್ಬಿಡುತ್ತೆ. ಯು ಕೆನಾಟ್ ಸಸ್ಟೈನ್ ಇಟ್ ಫಾರ್ ಎ ಲಾಂಗ್ ಟೈಮ್, ನಾಟ್ ಇವನ್ ಫಾರ್ ಎ ಮಿನಿಟ್. ನಾವು ಅನ್ಕೋತೀವಷ್ಟೇ, ನಾ ಕೂತ್ಕೊಂಡು ಬೇಕಾದಷ್ಟು ಜಪ ಮಾಡಿದೆ, ಬೇಕಾದಷ್ಟು ಧ್ಯಾನ ಮಾಡಿದೆ, ಆದರೆ ಎಷ್ಟು ಸಮಯ ನಿನ್ನ ಮನಸ್ಸು ಭಗವಂತನಲ್ಲಿ ಇರಕ್ಕೆ ಸಾಧ್ಯ? ಆಗಲ್ಲ. ಅದಕ್ಕೆ ಏನು ಹೇಳಿದ್ದಾರೆ ಅಂದ್ರೆ, ಮನಸ್ಸಿಗೆ ಏನು ಹೇಳಿದ್ದಾರೆ ಅಂದ್ರೆ, ಅದೊಂದು ಮಂಗ, ಕಪಿ ಇದ್ದ ಹಾಗೆ ಅಂತ ಹೇಳಿದ್ದಾರೆ. ಕಪಿ ಹೇಗೆ ಒಂದ್ ಕಡೆ ನಿಲ್ಲಲ್ವೋ, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹಾರ್ತಾ ಇರುತ್ತೋ ಅಂಥ ಕಪಿ. ಬರೀ ಕಪಿ ಆಗಿದ್ರೆ ಯಾವ್ದಾದ್ರು ಹಿಡಿದು ಕಟ್ಕೊಳ್ಬಹುದಿತ್ತು. ಆದ್ರೆ ಅದಕ್ಕೆ ಮುಂದೆ ಹೇಳ್ತಾ ಹೋಗ್ತಾರೆ ಅನುಭಾವಿಗಳು, ಅದಕ್ಕೆ ಹೆಂಡ ಕುಡಿಸಿದೆ. ಹೆಂಡ ಕುಡಿದ್ರೆ ಮೊದಲೇ ಕಪಿ, ಇನ್ನದಕ್ಕೆ ಹೆಂಡ ಕುಡಿಸಿದ್ರೆ ಇನ್ನೆಷ್ಟು ಕುಣಿಯತ್ತೆ. ಅಷ್ಟೇ ಅಲ್ಲ, ಅದಕ್ಕೊಂದು ಚೇಳು ಕೂಡ ಕಚ್ಚಿದೆ. ಸಂಸ್ಕೃತ ಶ್ಲೋಕವನ್ನು ಉದ್ಧರಿಸಬಾರ್ದು ಅಂತ ನಮ್ಮ ಸ್ವಾಮೀಜಿ ಹೇಳಿದ್ರಿಂದ ಅದನ್ನ ಎಕ್ಸ್ಪ್ಲೇನ್ ಮಾಡಲ್ಲ. ಇಷ್ಟು ಚಾಂಚಲ್ಯದಿಂದ ಕೂಡಿರೋ ಮನಸ್ಸಿನಿಂದ ನೀನು ಒಂದು ಕ್ಷಣದಲ್ಲಿ ನಾನು ಅವನ್ನ ಸೆರೆ ಹಿಡಿತೀನಿ ಅಂದ್ರಲ್ಲ. ಇನ್ಫ್ಯಾಕ್ಟ್ ದ ರಿಯಾಲಿಟಿ ಈಸ್, ಇಟ್ ಈಸ್ ದಟ್ ಮೈಂಡ್ ದಟ್ ಹ್ಯಾಸ್ ಸಪರೇಟೆಡ್ ಯು ಫ್ರಮ್ ಯುವರ್ ಒರಿಜಿನಾಲಿಟಿ. ನಿನ್ನ ತನವನ್ನ ಭಗವಂತನಿಂದ, ನಿನ್ನ ತನವನ್ನ ಬೇರೆ ಮಾಡಿರೋದು ಮನಸ್ಸು. ಯಾವಾಗ ಮನಸ್ಸು ಶಾಂತವಾಗತ್ತೆ, ಭಗವಂತನ ಹತ್ರ ಹೋಗ್ತಾ ಇರ್ತೀನಿ ಅಂತ ಅರ್ಥ. ಶಾಂತ ಮನಸ್ಸು ಮಾತ್ರವೇ ಭಗವಂತನ ಹತ್ರ ಹೋಗೋಕ್ಕೆ ಸಾಧ್ಯ. ಅಲ್ಲೋಲ ಕಲ್ಲವೋಲವಾದ ಈ ಮನಸ್ಸಿಂದ ಇಟ್ಕೊಂಡು ನೀನು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಹೋದ್ರೂ ಹತ್ರ ಹೋಗೋಕ್ಕಾಗಲ್ಲ. ಮಾಡಬೇಡ ಅಂತಲ್ಲ, ಮಾಡಬೇಕಿದೆಲ್ಲ. ಪೂಜೆ ಮಾಡ್ತೀವಿ, ಹೋಮ ಮಾಡ್ತೀವಿ, ಉತ್ಸವಗಳು ಮಾಡ್ತೀವಿ, ತೀರ್ಥಯಾತ್ರೆ ಮಾಡ್ತೀವಿ. ಇಲ್ಲೆಲ್ಲದರ ಉದ್ದೇಶ ಏನಪ್ಪ ಅಂದ್ರೆ ಮನಸ್ಸನ್ನ ಮಲಗಿಸ್ಬೇಕು ಅಂತ. ಆದ್ರೆ ನಾವು ಮನಸ್ಸನ್ನ ಮಲಗಿಸೋ ಬದಲು ಇನ್ನೊಂದಿಷ್ಟು ಗಲಾಟೆ ಮಾಡಿ ಎಬ್ಬಿಸ್ತೀವಿ. ಒಬ್ಬ ತಾಯಿ ಹಾಡು ಹೇಳ್ತಾ ಜೋಗಳ ತೂಗ್ತಾ ಮಗುವನ್ನ ಮಲಗಿಸ್ತಾಳೆ. ಅವಳ ಉದ್ದೇಶ ಏನು? ಮಗು ಮಲಗಬೇಕು ಅಂತ. ಏನಾರು ನಾ ತುಂಬಾ ಚೆನ್ನಾಗಿ ಹೇಳ್ತಿದ್ದೀನಿ ಅಂತ ಮಗು ಬೇಷನ್ಲಿ ಅಂತ ಹೇಳ್ತಾಳ? ಇಲ್ಲ. ಅವಳ ಉದ್ದೇಶ ಏನಪ್ಪಾ ಅಂದ್ರೆ ಮಗುವನ್ನ ಮಲಗಿಸಕ್ಕೆ ಹಾಡು ಹೇಳ್ತಾ ತೂಗ್ತಾ ಇದ್ದಾಳೆ. ಒಂದು ಸರಿ ಮಗು ಮಲಗ್ತು, ಅದಕ್ಕೆ ಹೊಗ್ಗೆ ಹೊತ್ಸಿ ಹೊರಟು ಬಿಡ್ತಾಳೆ. ಇದೇ ಸಾಧಕನಿಗೆ ಬೇಕಾದು, ಮನಸ್ಸನ್ನ ಮಲಗಿಸ್ಬೇಕು. ಮಲಗಿಸಕ್ಕೋಸ್ಕರವೇ ಈ ಪೂಜೆಗಳು ಪುನಸ್ಕಾರಗಳು, ಹವನ ಹೋಮಗಳು, ಉತ್ಸವಗಳು, ಯಾತ್ರೆಗಳು ಎಲ್ಲ ಮನಸ್ಸನ್ನ ಮಲಗಿಸಕ್ಕೆ. ಆದ್ರೆ ನಾವು ಎಷ್ಟು ಕೆಟ್ಟದಾಗಿ ಹಾಡ್ತಿರ್ತೀವಿ ಅಂದ್ರೆ ಆ ಮಲಗು ಮಗುನು ಎದ್ ಮತ್ತೆ ಗಿಟಾರ್ ಅಂತ ಕಿರಿಚ್ಕೋತೆ ನಮ್ಮ ಹಾಡು ಕೇಳ್ತಾ. ಸಾಧಕರ ಬಗ್ಗೆ ಅದಕ್ಕೆ ನಿನಗೆ ಈ ಸರಿಯಿಂದ ನಿನಗೆ ಹಿಂದಾಗೆ ಹೊರಡು ಅಂತ ಅನ್ನಲ್ಲ, ಕಟ್ಟಾಕ್ತೀನಿ. ನಿನ್ನ ಕೂತ್ಕೋಬೇಕಿಲ್ಲಿ, ಮಲಗಬೇಕು. ಕನಿಷ್ಠ 1-2 ನಿಮಿಷನಾರು ಮನಸ್ಸು ಮಲಗಬೇಕು. ಪೂಜಾ ಕೋಟಿ ಸಮಂ ಸ್ತೋತ್ರಂ, ಸ್ತೋತ್ರ ಕೋಟಿ ಸಮಂ ಜಪಃ, ಜಪಕೋಟಿ ಸಮಂ ಧ್ಯಾನಂ, ಧ್ಯಾನ ಕೋಟಿ ಮನೋಲಯ. ಕೊನೆಯಂತ ಮನೋಲಯ ಅತ್ಯಂತ ಕೆಳಹಂತದ್ದ ಸಾಧನೆ ಯಾವುದಪ್ಪ ಅಂದ್ರೆ ಪೂಜೆ. ನಿಮ್ಗೆ ಅನಿಸ್ಬಿಡ್ಬೋದು ಪೂಜೆ ಮುಖ್ಯ ಅಂತ. ಅತ್ಯಂತ ಲೋಯೆಸ್ಟ್ ಲೆವೆಲ್ ಯಾವುದಪ್ಪ ಅಂದ್ರೆ ಪೂಜೆ. ಪೂಜಾ ಕೋಟಿ ಸಮಂ ಸ್ತೋತ್ರಂ. 1 ಕೋಟಿ ಸ್ತೋತ್ರ ಜಪ, ಅದಕ್ಕೆ 1 ಕೋಟಿಯ ಪೂಜೆಗಿಂತ 1 ಸ್ತೋತ್ರ ಜಪ, 1 ವಿಷ್ಣು ಸಹಸ್ರನಾಮ, 1 ಲಲಿತಾ ಸಹಸ್ರನಾಮ, 1 ದುರ್ಗಾ ಸಪ್ತಶತಿ ಯಾವುದರು. ಪೂಜಾ ಕೋಟಿ ಸಮಂ ಸ್ತೋತ್ರಂ, ಸ್ತೋತ್ರ ಕೋಟಿ ಸಮಂ ಜಪಃ, ಜಪಕೋಟಿ ಸಮಂ ಧ್ಯಾನ. ಈ ಸ್ತೋತ್ರಗಳ 1 ಕೋಟಿ ಮಾಡೋ ಬದಲು 1 ಜಪ ಮಾಡು. ಜಪಕೋಟಿ ಸಮಂ ಧ್ಯಾನಂ, ಜಾಪವನ್ನು ಮಾಡೋ ಬದಲು ಧ್ಯಾನ ಮಾಡು. 1 ಕೋಟಿ ಜಪಗೆ 1 ಧ್ಯಾನ. ಧ್ಯಾನ ಕೋಟಿ ಮನೋಲಯ, 1 ಕೋಟಿ ಧ್ಯಾನ ಮಾಡೋ ಬದಲು ಮನಸ್ಸನ್ನ ಮಲಗಿಸು. ಅಂತಿಮವಾಗಿ ಮನಸ್ಸು ಮಲಗಿಸ್ಬೇಕು. ಹಾಗಾದ್ರೆ ನಾನು ಏನು ಮಾಡಬೇಕು? ಬರೀ ಇದೆಲ್ಲ ಭಾಷಣ ಕೇಳ್ಕೊಂಡು ಹೋಗ್ಬೇಕಾ? ಏನು ಮಾಡಿದ್ರೆ ಮನಸ್ಸು ಮಲಗತ್ತೆ? ಯಾವಾಗ ಮನಸ್ಸು ಮಲಗತ್ತೆ ಭಗವಂತನ ದರ್ಶನ ಆಗತ್ತೆ. ಏನ್ ಮಾಡಿ ಮಲಗಿಸ್ಬೇಕು ಇದನ್ನ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಿದ್ದಾನೆ,
ಜಪ ಯಜ್ಞೋಸ್ಮಿ, ನಾನು ಜಪದಲ್ಲಿ ಇದ್ದೀನಿ. ಅದರಿಂದ ಪೂಜೆ ಪುನಸ್ಕಾರ ಎಲ್ಲಕ್ಕಿಂತ ಮಿಗಿಲಾದದ್ದು ಯಾವುದಪ್ಪ ಅಂದರೆ ಜಪ. ಜಪಯಜ್ಞವೇ, ನಾನು ಜಪಯಜ್ಞದಲ್ಲಿರ್ತೀನಿ ಅಂತ ಭಗವಂತ 10ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ವಿಭೂತಿ ಯೋಗದಲ್ಲಿ ತಾನೆಲ್ಲೆಲ್ಲಿದ್ದೀನಿ ಅಂತ ಹೇಳ್ತಾ ಜಪದಲ್ಲಿ ನಾನಿದ್ದೀನಿ ಅಂತ ಹೇಳ್ಬಿಟ್ಟ. ಧ್ಯಾನದಲ್ಲೂ ಹೇಳಿಲ್ಲ, ಪೂಜೆಯಲ್ಲೂ ಹೇಳಿಲ್ಲ, ತೀರ್ಥಯಾತ್ರೆಯಲ್ಲೂ ಹೇಳಿಲ್ಲ, ಜಪದಲ್ಲಿ ನಾನಿದ್ದೀನಿ. ಅದರಿಂದ ಜಪವನ್ನ ಮಾಡ್ತಾ ಹೋದಾಗ ಮಾತ್ರವೇ ಆ ಮನಸ್ಸು ಮಲಗ್ತಾ ಹೋಗುದು. ಇನ್ನು ಬೇರೆ ಯಾವುದರಿಂದಲ್ವ. ಜಪವನ್ನ ಮಾಡಿ ಕರಗತ ಆದ್ಮೇಲೆ ಧ್ಯಾನವೇ ಹೊರತು ನೇರವಾಗಿ ಧ್ಯಾನಕ್ಕೆ ಹೋಗೋಕ್ಕೆ ಆಗಲ್ಲ. ಅದಕ್ಕೆ ನಿನ್ನ ಬೆಳಗ್ಗೆ 7 ಗಂಟೆಯಿಂದ ಅಲ್ಲ ಕೂರಿಸಿ ನೀನಿವತ್ತಿಲ್ಲಿಂದ ಹೊರಡೋದೊಳಗೆ ಕನಿಷ್ಠ 5,000 ಜಪ ಮಾಡಬೇಕು ಅಂತೇಳಿ ನಿನ್ನ ಜೊತೆಗೆ ನಾನೂ ಕೂತಿದ್ದೆ. ನನಗೆ ಗೊತ್ತು, ನನ್ನ ಮಗನ ಓದಿಸುವಾಗ ನಾನು ಕಣ್ಣಿಗೆ ಎಣ್ಣೆ ಹಾಕೊಂಡು ಕೂತಿದ್ದೆ, ಅವನೆಲ್ಲರೂ ಓದ್ತಿತ್ತಿಲ್ಲ. ನಾನು ನೀನು ಹೇಳ್ಕೊ ಜಪ ಮಾಡು ಅಂತ ನಾನು ಈ ಕಡೆ ಎದ್ದು ಹೋಗ್ಬಿಟ್ರೆ ನನ್ನ ಮಕ್ಕಳು ಎಷ್ಟು ಒಳ್ಳೆಯವರು ಅಂತ ಗೊತ್ತು. ನಾನು ಎದ್ದು ಹೋಗೋದೇ ನೋಡ್ತಾ ಹೋದ್ರಾ ಅಂತ ಅಂದ ತಕ್ಷಣ ನೀನು ಎದ್ದು ಬಿಡ್ತೀಯ. ಅದಕ್ಕೆ ನಾನು 3 ಸರಿ 4 ಸರಿ ಅಲ್ಲೇ ನಾನು ಇಲ್ಲಿರೋದಕ್ಕಿಂತ ನೀನು ಬಾ, ಇಲ್ಲಿ ಮುಗಿದ ತಕ್ಷಣ ಅಲ್ಲಿ ಬಾ ಕೂತ್ಕೋ, ನಾನು ಕೂತಿರ್ತೀನಿ, ನಾನು ಮಾಡ್ತೀನಿ, ನೀನು ಮಾಡು. ಯಾಕೆಂದ್ರೆ ಅಂತಿಮ ಉದ್ದೇಶ ಸಫಲ ಆಗಬೇಕು. ನೀನು ಇಲ್ಲಿ 10 ದಿನ ಇದ್ದು ಅಂತಂದ್ರೆ ಆ ಮನಸ್ಸಿನ ನೆಮ್ಮದಿ. ಕೊನೆ ಮತ್ತೇನು ಗೊತ್ತಾ? ಭಗವಂತ ನಿನ್ನ ಜೊತೆ ಯಾವಾಗಿರ್ತಾನೆ ಗೊತ್ತಾ? ನೀನು ಪೂಜೆ ಮಾಡುವಾಗಲ್ಲ, ನೀನು ಪಾರಾಯಣ ಮಾಡುವಾಗಲ್ಲ, ನೀ ಕುಂಕುಮಾರ್ಚನೆ ಮಾಡುವಾಗಲ್ಲ, ನೀನು ಅಭಿಷೇಕ ಮಾಡುವಾಗಲ್ಲ, ನೀ ಉತ್ಸವ ಮಾಡುವಾಗಲ್ಲ. ಯಾವಾಗ ಭಗವಂತ ನಿನ್ನ ಜೊತೆ ಇರ್ತಾನೆ ಗೊತ್ತಾ? ನೀನು ಆನಂದವಾಗಿದ್ದಾಗ. ಅದಕ್ಕೆ ಭಗವಂತನನ್ನ ಏನಂತ ಕರೀತಾರೆ? ಸಚಿದಾನಂದ, ಸಚ್ಚಿತ್ ಆನಂದ. ಅವನ ಸ್ವರೂಪವೇ ಆನಂದ. ಆ ಆನಂದದ ಜೊತೆ ನೀನು ಇದ್ದಾಗ ಮಾತ್ರವೇ ಭಗವಂತನ ಜೊತೆ ಇರದೆ ಹೊರತು ಇಲ್ಲ. ನೀನು ಆನಂದವಾಗಿರುವುದು ಯಾವಾಗ? ಮನಸ್ಸು ಮಲಗದಾಗ. ಮನಸ್ಸು ಮಲಗದಾಗ, ಮನಸ್ಸು ಶಾಂತವಾದಾಗ ನಿನ್ನಲ್ಲಿ ಆನಂದ ಉದಯವಾಗತ್ತೆ. ಯಾವಾಗ ಆನಂದದಲ್ಲಿ ಇದೆಯಾ ಭಗವಂತನ ಜೊತೆ ಇರಿ. ಇಷ್ಟೇ ಭಗವಂತನ ಜೊತೆ ಇರೋದು. ಭಗವಂತನ ಸಾಕ್ಷಾತ್ಕಾರ ಅಂದ್ರೆ ಇನ್ನೇನು ದೊಡ್ಡದಲ್ಲ, ಆದ್ರೆ ಮಾಡೋದು ಕಷ್ಟ ಅಷ್ಟೇ. ಕೂರಿಸ್ಬೇಕು ಮನಸ್ಸನ್ನ. ನಾನು ಹೇಳಿದ್ನಲ್ಲ, ಅಪ್ಪಾಜಿ ಎದ್ದು 1 ನಿಮಿಷ ಕೂತೀರಿ, ನಾನು ಒಂಚೂರು ಅನುಷ್ಠಾನ ಮಾಡ್ಕೊಂಡು ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂದ್ರೆ ಆಗಲೇ ಎದ್ಬಿಟ್ಟಿರ್ತಾರೆ. ನಿಂತಪ್ಪಲ್ಲ, ಮನಸ್ಸು ಕಪಿ ಹಿಂಡ ಕೊಡಿಸಿದೆ, ಚೇಳು ಕುಡುಕಿದೆ, ಇನ್ಯಾಕೆ ಕೂರುತ್ತೆ ಅದು ಪಾಪ? ಇದನ್ನ ಬಲವಂತವಾಗಿ ಕೂರಿಸೋದೇ ನಿಜವಾದ ಸಾಧನೆ. ಅದಕ್ಕೆ ಪ್ರಮುಖವಾದದ್ದು ಯಾವುದಪ್ಪ? ಜಪ. ಈ ಕೂತ್ಕೋ 10 ನಿಮಿಷ ಎದ್ನಿ ಕೂತ್ಕೋ, ಸ್ಟ್ರೈಟ್, ಆಮೇಲೆ ಶ್ರೀಚಕ್ರ ಪೂಜೆ ಮಾಡೋಣ ಇರುತ್ತೆ. ಆದರೆ ನಿಜವಾದ ಮಾರ್ಗ ಯಾವುದಪ್ಪ ಅಂದ್ರೆ ಕೂತ್ಕೊಂಡು ಜಪ ಮಾಡ್ಬೇಕು. ಇನ್ನು 10 ದಿನವೂ ನಿನ್ನನ್ನು ಯಾರು ಬರಲಿ ನಾ ಬಿಡಲ್ಲ, ನಾನು ಕೂತಿರ್ತೀನಿ. ನಾ ಕೂಡದೆ ನೀ ಕೂರಲ್ಲ ಅಂತಲೂ ನಂಗೆ ಗೊತ್ತು. ನಾನು ರೂಮೊಳಗೆ ಹೋಗಿ ಕೂತ್ಕೊಳ್ಳಲ್ಲ. ನಾನು ಕೂತ್ಕೊಂಡು ನಾನೊಬ್ಬನೇ ಮಾಡಿದ್ರೆ ಏನಾಗತ್ತೆ? ಇಲ್ಲ, ನಾ ಮಾಡಬೇಕಾದ್ರೆ ನಿನ್ನ ಎದುರುಗಡೆ. ಇವತ್ತು ನಾನು ಅದಕ್ಕೆ ಸಂಧ್ಯಾವನ್ನೇ ನಾನು ಕಲ್ಯಾಣ ಮಂಟಪದಲ್ಲೇ ಹೋಗಿ ಮಾಡಿದ್ದು. ನಾ ಗಾಯತ್ರಿ ಜಪ ಮಾಡ್ತಿರ್ತೀನಿ, ನೀ ಮಾಡು. ಯಾಕಪ್ಪ ಅಂದ್ರೆ ನಮ್ಮ ಮನಸ್ಸು ಹೇಗಿದೆ ಅಂದ್ರೆ ಅದು ಹೇಳಿದ್ದನ್ನ ಕೇಳಲ್ಲ, ಆದ್ರೆ ಅನುಕರಣೆ ಮಾಡುತ್ತೆ. ಮನಸ್ಸಿನ ವಿಶಿಷ್ಟವಾದ ಗುಣ ಏನಪ್ಪಾ ಅಂದ್ರೆ ಅನುಕರಣೆ ಮಾಡತ್ತೆ. ಅದಕ್ಕೆ ಹೇಳ್ತಾರೆ ಮಕ್ಕಳಿಗೆ ಬುದ್ಧಿ ಹೇಳಕ್ ಹೋಗ್ಬಾರ್ದು, ಅದು ಹೇಳಿದ್ರೆ ಕೇಳಲ್ಲ. ನೀ ಮಾಡು, ನಿನ್ನ ನೋಡೋದು ಮಾಡತ್ತೆ. ನನ್ನ ಮಗ ಸೊಸೆ ಬಂದು ನಮಸ್ಕಾರ ಮಾಡ್ತಾರೆ. ನಮ್ಮ ಚಿಕ್ಕ ಮಗು ಮಾಡ್ತಿರ್ಲಿಲ್ಲ, 1-2 ತಿಂಗಳು ಮಾಡ್ತಿರ್ಲಿಲ್ಲ, ಅದು ಕರೆದ್ರು ಮಾಡ್ತಿರ್ಲಿಲ್ಲ. ಅದು ನಾನಂದೆ ಅದನ್ನು ಕರಿಬೇಡಿ, ಬಲವಂತವಾಗಿ ನಮಸ್ಕಾರ ಮಾಡಿಸ್ಬೇಡಿ, ಸುಮ್ಮನೆ ಇದ್ಬೇಡಿ ಅಂತ. ನೋಡಿ 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 ಈಗ ಅಪ್ಪಾಜಿ ಕೂತಿದ್ದಾರೆ, ಪೂಜೆ ಮುಗಿದ ತಕ್ಷಣ ಮೊದಲು ಎಲ್ಲರಿಗಿಂತ ಓಡಿ ಬಂದು ನಮಸ್ಕಾರ ಮಾಡೋದು. ಯಾಕೆ ಕಲಿತು? ಅನುಕರಣೆಯಿಂದ ಕಲಿತು. ಅದರಿಂದ ನಿನ್ ಜೊತೆ ನಾನು ಇರ್ತೀನಿ. ನಾ ಕೂತಿದ್ರಾರು ನೀ ಕೂತಿರ್ತೀಯ, ನಾ ಜಪ ಮಾಡ್ತಿದ್ದಾರು ನನ್ನ ಜೊತೆ ಜಪ ಮಾಡ್ತೀಯ. ಹಾಗಾಗಿ ಇನ್ನು ಈ 10 ದಿನಗಳು ಅತಿ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವುದು ಜಪಕ್ಕೋಸ್ಕರವೇ. ಅದರ ಮಧ್ಯದಲ್ಲಿ ಪೂಜೆಗಳು, ಅದರ ಮಧ್ಯದಲ್ಲಿ ರಾತ್ರಿ ಭಜನೆಗಳು ಎಲ್ಲವೂ ನಡೆಯುತ್ತೆ. ಆದರೆ ಪ್ರಮುಖವಾದದ್ದೇನಪ್ಪ ಈ ವರ್ಷದ 10 ದಿನಗಳ ನವರಾತ್ರಿ ಅಂದ್ರೆ ಓಂ ಹ್ರೀಂ ಪರಾಶಕ್ತಿಯೇ ನಮಃ. ಕನಿಷ್ಠ ಇದು ದೇವಿ ನವರಾತ್ರಿ, ದಿನಕ್ಕೆ 5,000 ಜಪ ಕನಿಷ್ಠ. ಅದು ವಾಸ್ತವವಾಗಿ 1,000 ಜಪಕ್ಕೆ 22 ನಿಮಿಷಗಳು ತಗೊತ್ತಷ್ಟೇ. ನೀನು 5,000 ಜಪ ಮಾಡಿದ್ರೆ 110 ನಿಮಿಷ ತಗುತ್ತೆ. 110 ನಿಮಿಷ ಅಂದ್ರೆ ಲೆಸ್ ದೆನ್ 2 hours. If you cannot spare at least 2 hours for this great purpose and the great cause, then what is the fun? ಅಲ್ವಾ?
ನಿನಗೆ ಗೊತ್ತಿಲ್ಲ, ನಾನು ಆ ಸಾಧನಾ ಕಾಲದಲ್ಲಿ ಬ್ಯಾಂಕಿಗೆ ಹೋಗ್ತಾಗ್ಲಿವ 10-15 ಸಾವಿರ ಜಪ ಮಾಡುವೆ. ನಾನು ಹೇಳ್ಕೊಂಡಿದ್ದೆ ನಿನಗೆ, ಪೂಜ್ಯಮಲ್ಲಿದ್ದಾಗ ನನಗೆ ಓಂ ಹ್ರೀಂ ಪರಾಶಕ್ತಿ ನಮಃ ಉಪದೇಶ ಆಗಿಲ್ಲ. ಬರೀ ಗಾಯತ್ರಿ ಮಂತ್ರನ ಬೆಳಗ್ಗೆ ಸಂಜೆ ಅಲ್ಲಿ ಏನೂ ಇಲ್ಲ, ಕೆಲಸ ಇಲ್ಲ. ವೀರಪ್ಪನ ಉಪಟಳ ಕಾಡಿನ ಮಧ್ಯದಲ್ಲಿ ಬರೀ ಗಾಯತ್ರಿ ಮಂತ್ರ 10,000 ಜಪ. ಕೊನೆಗೆ ಎಷ್ಟು ಸಿದ್ಧಿಸ್ಬಿಟ್ಟಿತ್ತು ಅಂದ್ರೆ ನಾ ಮಾಡ್ತಾ ಇದ್ರೆ ನಿಲ್ಗಿನ ಮೇಲೆ ಕೊಟ್ಟೋಗ್ಬಿಟ್ಟಿರುವೆ. ಜಪಕ್ಕೆ ಅಷ್ಟು ಶಕ್ತಿ ಇದೆ, ಅದರಿಂದ ಸುಮ್ಮನೆ ಅಂತ ತಿಳ್ಕೋಬೇಡ. ಏನ್ ಮಾಡ್ಲಿ ನಾನು ಇಂಥ ಮುಗ್ಧ ಭಾವದಲ್ಲಿ ಬಂದಾಗ ತಾಯಿಗೆ ಅದು ಅಪ್ಪುಪಣೆ ಆಗತ್ತೆ. ಓಂ ಆಪ್ಯಾಯಸ್ವ ಸಮೀತತೆ ವಿಶ್ವತಸ್ಸೋ ಮೌಷ್ಟ್ಯಂ ಭವಾವಾಜಸ್ಯ ಸಂಗತೆ ಕ್ಷೀರೇಣ ಸ್ನಪಯಾಮಿ. ಆಪ್ಯಾಯಸ್ವ ಸಮೇತತೆ ವಿಶ್ವತಸ್ಸೋ ಮೌಷ್ಟ್ಯಂ ಭವಾವಾಜಸ್ಯ ಸಂಗತೆ ಕ್ಷೀರೇಣ ಸ್ನಪಯಾಮಿ. ಆಪ್ಯಾಯಸ್ವ ಸಮೇತತೆ ವಿಶ್ವತಸ್ಸೋ ಮೌಷ್ಟ್ಯಂ ಭವಾವಾಜಸ್ಯ ಸಂಗತೆ ಕ್ಷೀರೇಣ ಸ್ನಪಯಾಮಿ. ನನ್ನ ಪಡಿ ನಾನು ಹೇಳ್ತಿರ್ತೀನಿ, ನೀನೇನ್ ಮಾಡ್ತಿದ್ದೆ? ಬನ್ನಿ. ಆಪ್ಯಾಯಸ್ವ ಸಮೇತತೆ ವಿಶ್ವತಸ್ಸೋ ಮೌಷ್ಟ್ಯಂ. ಮಾಡಬೇಡಿ, ಒಂದು ನಿಮಿಷ ತಗೊಳ್ಳಿ. ಅಲ್ಲ, ಅವರಿಬ್ರು ಮಾಡಿ, ಒಟ್ಟಿಗೆ ಮಾಡಿ. ಆಪ್ಯಾಯಸ್ವ ಸಮೇತತೆ ವಿಶ್ವತಸ್ಸೋ ಮೌಷ್ಟ್ಯಂ ಭವಾವಾಜಸ್ಯ ಸಂಗತೆ ಕ್ಷೀರೇಣ ಸ್ನಪಯಾಮಿ. ಹ್ರೀಂ ಪರಾಶಕ್ತ್ಯೈ ನಮಃ. ಆಪ್ಯಾಯಸ್ವ ಸಮೇತತೆ ವಿಶ್ವತಸ್ಸೋ ಮೌಷ್ಟ್ಯಂ ಭವಾವಾಜಸ್ಯ ಸಂಗತೆ ಕ್ಷೀರೇಣ ಸ್ನಪಯಾಮಿ. ಒಟ್ಟಿಗೆ ಮಾಡಿ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ. ಇವು ಜಪನ ಸಸನ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ. ನಾರಾಯಣ ಸ್ವಾಮಿಗಳಿಲ್ಲ ಸರ್ವ. ಬನ್ನಿ ಈ ಕಡೆಗೆ ವೀಣ ಇಟ್ಟಿಗೆಪ್ಪ, ಹೂವಿನ ಟಿಗೆಪ್ಪ. ಒಂದು ನಿಮಿಷ ಇದು ತಗೊಳ್ಳಿ, ಮಾಡಿ ಒಟ್ಟಿಗೆ. ಓಂ ಆಪ್ಯಾಯಸ್ವ ಸಮೇತತೆ ವಿಶ್ವತಸ್ಸೋ ಮೌಷ್ಟ್ಯಂ ಭವಾವಾಜಸ್ಯ ಸಂಗತೆ ಕ್ಷೀರೇಣ ಸ್ನಪಯಾಮಿ. ಕ್ಷೀರಸ್ನಾನಂ ಸಮರ್ಪಯಾಮಿ.